ಮನೇಲಿ ಕೂತು ಬೋರ್ ಆಗ್ತಾಯಿತ್ತಂತ ಹೊರಗೆ ಹೋಗೋಣ ಅಂತ ಮಕ್ಕಳು ಹಠ ಮಾಡ್ತಾಯಿದ್ರು. ಸ್ನೋಫಾಲ್ ಆಗ್ತಾಯಿತ್ತಲ್ಲ, ಹೋಗೋಣ ಅಂಥೇಳಿ ರೆಡಿ ಆದ್ವಿ. ನಿನ್ನೆಯಿಂದನೂ ಸ್ನೋಫಾಲ್ ಆಗ್ತಾಯಿತ್ತು. ಬಟ್ ನನ್ನ ಮಗ ಫೋಟೋ ಶೂಟ್ ಮಾಡೋಣ, ವಿಡಿಯೋ ಮಾಡೋಣ ಅಂತ ಹಠ ಮಾಡ್ತಾಯಿದ್ದ. ಸರಿ ಹಾಗಾದರೆ ಅಂತ ಹೊರಗಡೆ ಹೋದ್ವಿ. ನನ್ನ ಫ್ರೆಂಡ್ಸು ಮತ್ತು ಫ್ರೆಂಡ್ಸ್ ಮಕ್ಕಳು, ನಾನು, ಲೋಹಿತ್ ಜಾನು ಕೂಡಿ ಹೋದ್ವಿ. ಹೋಗಿ ಸ್ವಲ್ಪ ವಿಡಿಯೋಸ್ ಮಾಡಿದ್ವಿ, ಫೋಟೋ ಶೂಟ್ ಮಾಡಿದ್ವಿ ಮತ್ತು ಎಂಜಾಯ್ ಮಾಡಿದ್ವಿ. ಸ್ನೋ ಅಲ್ಲಿ ಲೋಹಿತ್ ಅಂತೂ ಸಿಕ್ಕಾಪಟ್ಟೆ ಆಟ ಆಡ್ದ. ಸ್ನೋ ತಿಂತಾನೂ ಇದ್ದರು. ಲೋಹಿತ್ನೂ ತಿಂದು ನೋಡಿದೆ. ನೋಡಿದರೆ ತಿನ್ಬೇಕು ಅನ್ಸುತ್ತೆ. ಬಸ್ ಲೋಹಿತ್ತು ಸಿಕ್ಕಾಪಟ್ಟೆ ಓಡಾಡಿದ. ಅಲ್ಲಿಂದಿಲ್ಲ ಇಲ್ಲಿಂದಲ್ಲಿ ಓಡಾಡಿ ಫೋಟೋಸ್ ಮತ್ತು ವಿಡಿಯೋಸ್ ತೊಗೊಂಡ್ವಿ. ನೋಡಿ ಯಾವ ಥರ ಸ್ನೋ ಹಾಕ್ತಾಯಿದ್ದಾರೆ ಒಬ್ಬರ ಮೇಲೆ ಒಬ್ಬರು. ಸ್ನೋ ಎಲ್ಲ ಮೆಲ್ಟ್ ಆಗಿತ್ತು. ಬಟ್ ನಿನ್ನೆ ತುಂಬ ಚೆನ್ನಾಗಿ 60% ಸ್ನೋಫಾಲ್ ಆಗಿತ್ತು. 1-2 hours ಚೆನ್ನಾಗಿ ಸ್ನೋಫಾಲ್ ಆಗಿತ್ತು. ನೋಡೋಕೆ ಒಂಥರ ಎಕ್ಸೈಟ್ಮೆಂಟ್. ಅದು ಎವ್ರಿ ಟೈಮ್ ನೋಡ್ತಾ ಇದ್ದೇವೆ ಲಾಸ್ಟ್ 1 yearಯಿಂದ. ಆದರೂ ಸ್ನೋ ಬೀಳೋಕೆ ಸ್ಟಾರ್ಟ್ ಆಗ್ತಂದ್ರೆ ಅದೊಂಥರ ಎಕ್ಸೈಟ್ಮೆಂಟ್. ಏನೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ಅನಿಸುತ್ತೆ. ಹೋಗ್ಬೇಕು ಅನಿಸುತ್ತೆ ಸ್ನೋಫಾಲ್ ಬಿದ್ದ ತಕ್ಷಣ. ಇದೆಲ್ಲ ನಮ್ಮ ಪಾರ್ಕು. ಇಲ್ಲೆಲ್ಲ ಮಕ್ಕಳು ಡೈಲಿ ಆಡೋಕ್ಕೆಲ್ಲ ಬರ್ತಾರೆ. ಲೇಡೀಸು ಎಲ್ಲ ವಾಕಿಂಗ್ ಎಲ್ಲ ಹೋಗ್ತಿರ್ತೀವಿ ಡೈಲಿ ಈವ್ನಿಂಗ್. ಈಗ ವಿಂಟರ್ಸ್ ಇರೋದ್ರಿಂದ ದಂಡಿ ಜಾಸ್ತಿ ಅದ, -2-3 ಹೋಗ್ತಾ ಇರುತ್ತೆ. ಹಾಗಾಗಿ ಜಾಸ್ತಿ ಜನ ಇರಲ್ಲ. ಆದರೂ ಈವ್ನಿಂಗ್ ಟೈಮಲ್ಲೆಲ್ಲ ಬಂದು ಆಟ ಆಡ್ಕೊಂಡು ಹೋಗ್ತಾ ಇರ್ತೀವಿ. ಇವೆಲ್ಲ ಬಾದಾಮ್ ಟ್ರೀಸ್. ಇಲ್ಲೆಲ್ಲ ಬಾದಾಮ್ ಫಾರ್ಮಿಂಗ್ ಮಾಡ್ತಾರೆ. ಪಾರ್ಕ್ ಅಪೋಸಿಟ್ ಬಂದು ಇಲ್ಲಿನೂ ಸ್ವಲ್ಪ ಫೋಟೋ ಮತ್ತು ವಿಡಿಯೋಸ್ ಮಾಡಿದ್ವಿ. ಮಕ್ಕಳು ಭಾಳ ಎಂಜಾಯ್ ಮಾಡ್ತಾರೆ. ಲೋಹಿತಿಗೆ ಪೂರಾ ದಿನ ಬಿಟ್ಟು ಅಲ್ಲೇ ಇರ್ತಾನೆ ಅವನು ಸ್ನೋದಲ್ಲಿ.